ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಶೋಭಾ ವೆಂಕಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದ ಹುಣ್ಣಿಮೆಯ ಬಗ್ಗೆ ತಿಳಿದುಕೊಳ್ಳೋಣ. ಹುಣ್ಣಿಮೆಯ ಮಹತ್ವದ ಬಗ್ಗೆ. ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಚತುರ್ದಶಿ ಹುಣ್ಣಿಮೆ ಸ್ಟಾರ್ಟ್ ಆಗುವಂಥದ್ದು ರಾತ್ರಿ 10:37ರಿಂದ, ಅಂದರೆ ನವೆಂಬರ್ 4ನೇ ತಾರೀಕಲ್ಲಿ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ. ರಾತ್ರಿ 10:37ರಿಂದ ಇನ್ನು ರಾತ್ರಿ 10:37ರಿಂದ ಸ್ಟಾರ್ಟ್ ಆಗಿ 5ನೇ ತಾರೀಕು ನವೆಂಬರ್ ಸಮಾಪ್ತಿ ಆಗುವಂಥ ಸಮಯ ಸಂಜೆ ಸಾಯಂಕಾಲ 6:49ಕ್ಕೆ ಸಮಾಪ್ತಿಯಾಗುತ್ತದೆ. ತುಳಸಿ ವಿವಾಹ ಕೂಡ ಸಮಾಪ್ತಿ ಅಂತ ಹೇಳ್ಬೋದು. ಯಾರೆಲ್ಲ ತುಳಸಿ ವಿವಾಹ ಮಾಡಿಲ್ಲ, ಹುಣ್ಣಿಮೆಯ ದಿನ ಕೂಡ ಕೊನೆಯ ಬಾರಿ ತುಳಸಿ ಪೂಜೆಯನ್ನು ಮಾಡಬಹುದು, ಅಂದರೆ ತುಳಸಿ ವಿವಾಹವನ್ನು ಮಾಡಬಹುದು. 5/11/2025ರಂದು ಬುಧವಾರ ಕಾರ್ತಿಕ ಹುಣ್ಣಿಮೆ, ಚಂದ್ರ ಜಯಂತಿ ಅಂತ ಕೂಡ ಕರೀತಾರೆ. ಕಾರ್ತಿಕ ಮಾಸದ 15ನೇ ದಿನ ಬರುವಂಥ ಹುಣ್ಣಿಮೆಗೆ ಬಹಳ ವಿಶೇಷ ಮಹತ್ವವಿದೆ. ವರ್ಷದಲ್ಲಿ ಬರುವ 12 ಹುಣ್ಣಿಮೆಗಳ ಪೈಕಿಯಲ್ಲಿ ಈ ಕಾರ್ತಿಕ ಮಾಸದ ಹುಣ್ಣಿಮೆಯ ಚಂದ್ರನು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತಾನೆ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ತ್ರಿಪುರ ಎಂಬ ರಾಕ್ಷಸನನ್ನು ಶಿವನು ವಧಿಸಿದ್ದರಿಂದ ಇದನ್ನು ತ್ರಿಪುರಿ ಹುಣ್ಣಿಮೆ ಎಂದು ಸಹ ಕರೆಯಲಾಗುತ್ತದೆ ಮತ್ತು ಶಿವನನ್ನು ತ್ರಿಪುರಿ ಎಂದು ಸಹ ಹೇಳಲಾಗುತ್ತದೆ. ತ್ರಿಪುರ ಸುಂದರನ ವಧೆ ಮಾಡಿದ್ದರಿಂದ ದೇವಾನುದೇವತೆಗಳು ಹರ್ಷಿತರಾಗಿ ದೀಪವನ್ನು ಹಚ್ಚುತ್ತಾರೆ. ಆದ್ದರಿಂದ ಇದನ್ನು ದೇವ ದೀಪಾವಳಿ ಎಂದು ಸಹ ಕರೆಯಲಾಗುತ್ತದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಈ ದಿನದಂದು ಹಲವಾರು ದೇವಾಲಯಗಳಲ್ಲಿ ದೀಪಗಳನ್ನು ಹಚ್ಚಿ ದೀಪೋತ್ಸವವನ್ನು ಮಾಡುತ್ತಾರೆ. ಕಾರ್ತಿಕ ಹುಣ್ಣಿಮೆಯ ದಿನದಂದು ನದಿಯ ಸ್ನಾನ ಮಾಡುವುದರಿಂದ ದೇವಾನುದೇವತೆಗಳ ಆಶೀರ್ವಾದ ದೊರೆಯುತ್ತದೆ ಮತ್ತು ನಮ್ಮ ಜಾತಕಕ್ಕೆ ಅನುಸಾರವಾಗಿ ಇರುವಂತಹ ದೋಷ ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಸ್ನಾನವನ್ನು ಕಾರ್ತಿಕ ಸ್ನಾನ ಎಂದು ಕರೆಯಲಾಗುತ್ತದೆ. ಈ ಸ್ನಾನವನ್ನು ವಿಶೇಷವಾಗಿ ಸೂರ್ಯೋದಯ ಸಮಯದಲ್ಲಿ ಮಾಡಲಾಗುತ್ತದೆ. ಈ ದಿನದಂದು ಶಿವನಿಗೆ ಪಂಚಾಮೃತ ಅಭಿಷೇಕ, ಹಾಲಿನ ಅಭಿಷೇಕವನ್ನು ಮಾಡುವುದರಿಂದ ಬಡತನ ನಿವಾರಣೆಯಾಗಿ ಆರ್ಥಿಕ ಲಾಭ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ವಿಷ್ಣು ಪುರಾಣದ ಪ್ರಕಾರ ಭಗವಂತ ಶ್ರೀಮನ್ನಾರಾಯಣನು ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದಂದು ಮತ್ಸ್ಯಾವತಾರ ಧರಿಸಿದ್ದರಿಂದ ಈ ದಿನದಂದು ವಿಷ್ಣುವಿನ ಆರಾಧನೆ ಮಾಡುವುದು ಸಹ ಶ್ರೇಷ್ಠವೆಂದು ಪುರಾಣಗಳ ಪ್ರಕಾರ ಹೇಳಲಾಗುತ್ತದೆ. ಈ ದಿನದಂದು ಶ್ರೀಮಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನು ಆರಾಧಿಸುವುದರಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿಯನ್ನು ಪಡೆಯಬಹುದು ಮತ್ತು ತುಳಸಿಯು ಕಾರ್ತಿಕ ದ್ವಾದಶಿ ಎಂದು ವಿಷ್ಣುವನ್ನು ಮದುವೆಯಾಗಿ ಕಾರ್ತಿಕ ಮಾಸದ ಹುಣ್ಣಿಮೆಯೆಂದು ವೈಕುಂಠಕ್ಕೆ ತೆರಳಿದರು ಎಂದು ಹೇಳಲಾಗಿದೆ. ಆದ್ದರಿಂದ ಇಂದು ತುಳಸಿ ಪೂಜೆಗೂ ಬಹಳ ಶ್ರೇಷ್ಠ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ತುಳಸಿಯನ್ನು ದಾನ ಮಾಡುವುದರ ಜೊತೆಗೆ ದೀಪದಾನ ಕೂಡ ತುಂಬ ಮಹತ್ವವಾದದ್ದು. ನೆಮ್ಮದಿ ಮತ್ತು ಮನಸ್ಸಿನ ದೋಷಗಳು ಪರಿಹಾರವಾಗಿ ಮರಣದ ನಂತರ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಹುಣ್ಣಿಮೆಯ ತಿಥಿಗೆ ವಿಶೇಷವಾದ ಮಹತ್ವವಿದೆ. ಅದಲ್ಲದೆ ಕಾರ್ತಿಕ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯನ್ನು ಅತ್ಯಂತ ಪವಿತ್ರ ಹಾಗೂ ಮಹತ್ವದ್ದು ಅಂತ ಹೇಳಲಾಗುತ್ತೆ. ಕಾರ್ತಿಕ ಮಾಸದಲ್ಲಿ ಬರುವ ಹುಣ್ಣಿಮೆಯ ದಿನ ಕೆಲವು ಕ್ರಮಗಳನ್ನು ಪಾಲಿಸುವುದರಿಂದ ಪಾಪ ಕರ್ಮಗಳಿಂದ ಮುಕ್ತಿ ಸಿಗುತ್ತದೆ, ಹಾಗೆ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಕಾರ್ತಿಕ ಹುಣ್ಣಿಮೆಯ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಹಿಂದೂ ಧರ್ಮಗ್ರಂಥಗಳಲ್ಲಿ ಕಾರ್ತಿಕ ಹುಣ್ಣಿಮೆಯನ್ನು ಅತ್ಯಂತ ಪವಿತ್ರ ದಿನಾಂಕಗಳಲ್ಲಿ ಒಂದೊಂದು ಎಂದು ಪರಿಗಣಿಸಲಾಗಿದೆ. ಈ ದಿನದ ಮಹತ್ವವನ್ನು ವಿವಿಧ ಧಾರ್ಮಿಕ ಗ್ರಂಥಗಳಲ್ಲಿ ವಿವರವಾಗಿ ವಿವರಿಸಲಾಗಿದೆ. ವಿಷ್ಣುವಿನ ಮತ್ಸ್ಯ ಅವತಾರ ಅಂದರೆ ಮತ್ಸ್ಯ ಅವತಾರ ತಾಳಿದಂಥ ದಿನ, ಅಂದರೆ ಕಾರ್ತಿಕ ಪೂರ್ಣಿಮೆಯಂದು ಜನಿಸಿದರು ಎಂದರ್ಥ. ಈ ಬ್ರಹ್ಮಾಂಡದ ವಿನಾಶ ಮತ್ತು ಪುನರ್ಸೃಷ್ಟಿಯ ಕಥೆಯೊಂದಿಗೆ ಸಂಬಂಧಿಸಿದ ದಿನವಾಗಿದೆ. ಈ ದಿನದಂದು ಮಾಡುವಂಥ ಪುಣ್ಯ ಕಾರ್ಯಗಳಲ್ಲಿ ಇದರ ದಿನಗಳಿಗಿಂತಲೂ ಹೆಚ್ಚು ಪ್ರತಿಫಲ ನೀಡುತ್ತದೆ ಎಂದು ನಂಬಲಾಗಿದೆ. ಗಂಗಾ ನದಿಯ ಸ್ನಾನ ಮಾಡುವುದು ಮತ್ತು ದೀಪಗಳನ್ನು ಬೆಳಗಿಸುವುದರಿಂದ ವಿಶೇಷವಾಗಿ ಪುಣ್ಯ ಲಭಿಸುತ್ತದೆ ಎಂದು ಪರಿಗಣಿಸಲಾಗಿದೆ. ಇನ್ನು ನದಿಯ ಸ್ನಾನ ಮತ್ತು ದಾನದ ಮಹತ್ವದ ಬಗ್ಗೆ ತಿಳಿಯೋಣ. ಕಾರ್ತಿಕ ಹುಣ್ಣಿಮೆಯಂದು
ಗಂಗಾ, ಯಮುನಾ ಮತ್ತು ಇತರ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಅತ್ಯಂತ ಪುಣ್ಯಫಲ ಎಂದು ಪರಿಗಣಿಸಲಾಗಿದೆ. ಈ ದಿನದಂದು ಗಂಗಾ ಸ್ನಾನವು ಎಲ್ಲ ಪಾಪಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ಭಾರತದ ವಿವಿಧ ಭಾಗಗಳಲ್ಲಿ ಜನರು ಈ ದಿನದಂದು ಗಂಗಾ ನದಿಯ ದಡದಲ್ಲಿ ಒಟ್ಟುಗೂಡಿ ಸ್ನಾನದ ನಂತರ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಹಾಗೂ ಈ ದಿನದಂದು ದಾನವನ್ನು ವಿಶೇಷವಾಗಿ ಮುಖ್ಯವೆಂದು ಪರಿಗಣಿಸಲಾಗಿದೆ. ದಾನದಲ್ಲಿ ಧಾನ್ಯಗಳು, ಬಟ್ಟೆಗಳು ಮತ್ತು ಹಣ ಇತರ ಅಗತ್ಯ ವಸ್ತುಗಳನ್ನು ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ಅಥವಾ ನಿರ್ಗತಿಕರಿಗೆ ದಾನ ಮಾಡುವುದು ಪುಣ್ಯ ತರುತ್ತದೆ ಎಂದು ಹೇಳಲಾಗಿದೆ. ಈ ದಿನದಂದು ಪ್ರಮುಖವಾದ ಚಟುವಟಿಕೆ ಅಂತಂದರೆ ದೀಪದಾನ. ಕತ್ತಲೆಯನ್ನು ಹೋಗಲಾಡಿಸಿ ಜೀವನದಲ್ಲಿ ಬೆಳಕನ್ನು ಹರಡಿಸುವುದು ಸಂಕೇತವಾಗಿದೆ. ಈ ಆಚರಣೆಯ ಸಮಯದಲ್ಲಿ ಜನರು ತಮ್ಮ ಮನೆಗಳ ಬಳಿ, ದೇವಾಲಯಗಳಲ್ಲಿ ಮತ್ತು ನದಿಗಳ ದಡದಲ್ಲಿ ದೀಪವನ್ನು ಬೆಳಗಿಸುತ್ತಾರೆ. ಹಿಂದೂ ಧಾರ್ಮಿಕ ಗ್ರಂಥಗಳ ದಾನಗಳನ್ನು ವಿವರಿಸುತ್ತದೆ. ಯಾವುದೇ ಹಬ್ಬ ಅಥವಾ ಶುಭ ಸಂದರ್ಭದಲ್ಲಿ ಅರ್ಹ ವ್ಯಕ್ತಿಗಳಿಗೆ ನಿಸ್ವಾರ್ಥವಾಗಿ ಮತ್ತು ಭಕ್ತಿಯಿಂದ ದಾನ ಮಾಡಿ. ನಾವು ಯಾರಿಗೇ ಆಗಲಿ ದಾನ ಮಾಡ್ತಿದ್ದೇವೆ ಅಂದರೆ ನಾವು ಕೊಡುವಂತಹ ವಸ್ತು ಊಟ ಮಾಡೋದಕ್ಕೆ ಯೋಗ್ಯವಾಗಿರಬೇಕು. ಊಟದ ವಸ್ತುಗಳನ್ನು ಕೊಟ್ಟರೆ, ಎಕ್ಸಾಂಪಲ್ ತೆಂಗಿನಕಾಯಿ, ಅಕ್ಕಿ, ಕಾಳುಗಳು ಈ ಥರ ಕೊಟ್ಟರೆ, ಬೇಳೆ, ಒಂದು ಹೊತ್ತಿನ ಊಟವಾದರೂ ಅವರು ನೆಮ್ಮದಿಯಾಗಿ ತಿನ್ನಬೇಕು. ನಮ್ಮ ಹೆಸರನ್ನು ಸ್ಮರಿಸುತ್ತಾ ತಿಂದರೆ ಆವಾಗ ನಮಗೆ ಮೋಕ್ಷ ದೊರೆಯುತ್ತೆ, ಅದರ ಲಾಭ ನಮಗೆ ಸಿಗುತ್ತೆ. ಇನ್ನು ಬಟ್ಟೆಗಳು ಸಹ ಅಷ್ಟೇ. ಹರಿದಂಥ ಬಟ್ಟೆಗಳು, ತುಂಬ ಹಳೆಯ ಬಟ್ಟೆಗಳು, ನಾವು ಮನೇಲಿ ಇಟ್ಕೊಂಡಿರುವಂಥ ಬಟ್ಟೆಗಳನ್ನು ದಾನ ಮಾಡಬಾರದು. ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ ಯೋಗ್ಯವಾಗಿರುವಂಥ ಬಟ್ಟೆಗಳನ್ನು ದಾನ ಮಾಡಬೇಕು. ಇನ್ನು ನಾವು ಯಾರಿಗಾದರೂ ಹಣವನ್ನು ದಾನ ಮಾಡ್ತಿದ್ದೀವಿ ಅಂದರೆ ನಾವು ಕಷ್ಟಪಟ್ಟು ದುಡ್ದಿರುವಂಥ ದುಡ್ಡಲ್ಲಿ ಒಂದಿಷ್ಟು ಭಾಗ ಅಂತ ಎತ್ತಿಟ್ಟಿರ್ತೀವಲ್ಲ, ಆ ದುಡ್ಡನ್ನು ನಾವು ದಾನ ಮಾಡಬೇಕು. ಆಗಲೇ ಆ ದಾನಕ್ಕೆ ಪ್ರತಿಫಲ ಸಿಗುವಂಥದ್ದು. ಇನ್ನು ದಾನಗಳ ಮಹತ್ವದ ಬಗ್ಗೆ ನೀವು ತಿಳಿಯಲೇಬೇಕು ಅಂದರೆ ಗರುಡ ಪುರಾಣ ವಿಷ್ಣುವಿನ ದಾನಗಳ ಮಹತ್ವವನ್ನು ವಿವರಿಸುತ್ತೆ. ಒಮ್ಮೆಯಾದರೂ ಗರುಡ ಪುರಾಣವನ್ನು ಓದಿ. ದಾನಗಳ ಮಹತ್ವವನ್ನು ಉಲ್ಲೇಖಿಸುತ್ತಾರೆ. ಅದರಲ್ಲಿ ಪೌರಾಣಿಕ ಗ್ರಂಥಗಳು ಹೀಗೆ ಹೇಳುತ್ತವೆ: ಆಲದ ಮರವು ಸ್ವಲ್ಪ ಪ್ರಮಾಣದ ನೀರಿನಿಂದ ಬೆಳೆಯುತ್ತದೆ. ಸದ್ಗುಣಶೀಲ ಮರವು ಕೂಡ ದಾನದಿಂದ ಬೆಳೆಯುತ್ತದೆ. ನೆಲದ ಮೇಲೆ ನೆಟ್ಟ ಸಣ್ಣ ಆಲದ ಮರದ ಬೀಜವು ನೀರಿನಿಂದ ಬೆಳೆಯುವಂತೆಯೇ ಅಷ್ಟೇ. ಅದೇ ರೀತಿ ಪುಣ್ಯದ ಮರವು ಸಹ ದಾನದಿಂದನೇ ಬೆಳೆಯುತ್ತದೆ. ಕಾರ್ತಿಕೆ ಹುಣ್ಣಿಮೆಯಂದು ಈ ವಸ್ತುಗಳನ್ನು ದಾನ ಮಾಡಿದರೆ ಕಾರ್ತಿಕ ಪೂರ್ಣಿಮೆಯಂದು ದಾನವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಈ ಶುಭ ಸಂದರ್ಭದಲ್ಲಿ ಆಹಾರ, ಧಾನ್ಯಗಳು ಮತ್ತು ಆಹಾರವನ್ನು ದಾನ ಮಾಡುವುದು ಅತ್ಯುತ್ತಮವಾದ ಕೆಲಸ ಎಂದು ಶಾಸ್ತ್ರ ಹೇಳುತ್ತದೆ. ಕಾರ್ತಿಕ ಮಾಸದ ಹುಣ್ಣಿಮೆಯ ಶುಭ ಸಂದರ್ಭದಲ್ಲಿ ಬಡವರು, ನಿರ್ಗತಿಕರಿಗೆ ಮತ್ತು ಅಂಗವಿಕಲರು, ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಹಾಸ್ಪಿಟಲಲ್ಲಿ ಇರುವಂಥ ರೋಗಿಗಳಿಗೆ ಆಹಾರವನ್ನು ದಾನ ಮಾಡಿ. ಕಾರ್ತಿಕ ಮಾಸವು ಶ್ರೀ ಭಗವಾನ್ ವಿಷ್ಣು ಮತ್ತು ಈಶ್ವರನಿಗೆ ಪ್ರಿಯವಾದ ಮಾಸವಾಗಿರುವುದರಿಂದ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹಾಗೆ ನಿಮ್ಮ ರಾಶಿಗಳಲ್ಲಿ ಯಾವುದಾದ್ರೂ ದೋಷಗಳಿದ್ದರೆ ಆ ದೋಷಕ್ಕೆ ತಕ್ಕ ದೀಪಗಳನ್ನು ಹಚ್ಚುವ ಮುಖಾಂತರ ಈ ಕಾರ್ತಿಕ ಮಾಸದ ಹುಣ್ಣಿಮೆಯಂದು ನಿಮ್ಮ ರಾಶಿಯ ಪ್ರಕಾರದಲ್ಲಿರುವಂಥ ದೋಷಗಳನ್ನು ಮುಕ್ತ ಮಾಡಿಕೊಳ್ಳಬಹುದು. ಉದಾಹರಣೆಗೆ ನೆಲ್ಲಿಕಾಯಿಯ ದೀಪ, ಎಳ್ಳೆಣ್ಣೆ ದೀಪ, ಹಾಗೆ ತೆಂಗಿನಕಾಯಿಯ ದೀಪ, ತೆಂಗಿನ ಎಣ್ಣೆಯ ದೀಪ, ಬೆಲ್ಲದ ಹಚ್ಚಿನ ದೀಪ, ತಂಬಿಟ್ಟಿನ ದೀಪ, ಅಕ್ಕಿ ಹಿಟ್ಟಿನ ದೀಪ, ನಿಂಬೆಹಣ್ಣಿನ ದೀಪ, ಹೀಗೆ ದೀಪಗಳನ್ನು ಹಚ್ಚಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ. ಇದು ಒಂದು ನಂಬಿಕೆ ಅಷ್ಟೇ. ಜೀವನದಲ್ಲಿ ಏನಾದರೂ ಒಂದು ತೊಂದರೆ, ಸಮಸ್ಯೆಗಳಿದೆ ಅಂದರೆ ಖಂಡಿತವಾಗಿಯೂ ಅದಕ್ಕೆ ಪರಿಹಾರವಿದೆ. ದೀಪದ ಮುಖಾಂತರ ಪರಿಹಾರ ಕಂಡವರು ತುಂಬ ಜನ ಇದ್ದಾರೆ. ಈ ಕಾರ್ತಿಕ ಮಾಸದ ಹುಣ್ಣಿಮೆಯಲ್ಲಿ ದೀಪವನ್ನು ದಾನ ಮಾಡುವುದು, ತುಳಸಿ ದಾನ ಮಾಡುವಂಥದ್ದು, ಹಾಗೆ ದೀಪವನ್ನು ಹಚ್ಚುವಂಥದ್ದು, ದೇವರ ಕೃಪೆಗೆ ಪಾತ್ರರಾಗೋದನ್ನು ಮರಿಬೇಡಿ. ತುಂಬ ಶುಭಕರವಾಗಿರುವಂಥ ಹುಣ್ಣಿಮೆ ಅಂತಲೇ ಹೇಳ್ತಿದ್ದೀನಿ. ಸಂಜೆಯ ಸಮಯದಲ್ಲಿ ಮನೆಯ ಬಾಗಿಲಲ್ಲಿ ದೀಪ ಹಚ್ಚಿ, ದೇವರ ಕೋಣೆಯಲ್ಲಿ ದೀಪ ಹಚ್ಚಿ, ಹೊರಗಡೆ ದೇವಸ್ಥಾನಕ್ಕೂ ಕೂಡ ಹೋಗಿ ದೀಪ ಹಚ್ಚಿ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ, ಹಾಗೆ ನಿಮಗೂ ಕೂಡ ನೆಮ್ಮದಿ ದೊರೆಯುತ್ತದೆ.
ಹಾಗೆ ಇದೇ ಥರ ಇನ್ನಷ್ಟು ವಿಡಿಯೋಗಳು ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ. ಹಾಗೆಯೇ ನನಗೂ ಕೂಡ ಸಪೋರ್ಟ್ ಮಾಡಿ. ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋ ಜೊತೆ. ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಾನಿನ್ನು ಹೋಗಿ ಬರ್ತೀನಿ.